ಬನ್ನಿ. ಇಂದು ನಾವು ಸಂಪಾದಿಯಿಂದ ಸೀತಾಮಾತೆಯವರು ಲಂಕಾಪಟ್ಟಣದ ಇರುಳು ಎಂಬ ವಿಚಾರವನ್ನು ತಿಳಿದಿದ್ದು ಆಯಿತು. ಆದ್ದರಿಂದ ಈಗ ನಾವು ಆ ಓರ್ವ ಕೈಕೇಳಿಂದ ಎಷ್ಟೊಂದು ವಿಪತ್ತು ಪರಂಪರೆಗಳು ಸಂಭವಿಸಿದವು ಎಂಬುದನ್ನು ಅರಿತಿರುವುದಿಲ್ಲ. ವನವಾಸಂ ಹೊಂದಿರ ಹೊಂದಿರ ಸತಿಯ ನಳಿದಳ ಕಟ ಪುತ್ರ ಶೋಕಾರ್ತ ಭೂಪ ತನು ಬಂತ ಬಿಟ್ಟನೆ ಘನಶೌರಿ ದುದ್ದರಾಜನು ಮಡಿದನ ಕಟ ಪೌಲಸ್ಯನು ಸೀತೆ ದೈತೆ ಕೊಯ್ಯೋ ಸಿಲುಕಿ ಕೊಡು ದುಃಖ ಪಡುತ್ತಿಗಳು ಯಮಗೋ ಬಂಗುದು ಪ್ರಾಣನಾಶ ರಾಮ ವನವಾಸಂ ಪೊಂದರ ಅಯ್ಯ, ಮಡಿದು ಹೋದ ರುದ್ರರಾಜನೆಂದು ಹೇಳಿದ್ರಲ್ಲ, ಆತನು ಯಾರು? ಮಹಾಪರಾಕ್ರಮಶಾಲಿಯಾದಂತಹ ಜಟಾಯು. ಸಹೋದರ, ಕೊನೆಗೂ ಮರಣ ಹೊಂದಿದೆಯಾ? ಜಟಾಯುವಿನ ಮರಣ ವಾರ್ತೆಯನ್ನು ಕೇಳಿ ದುಃಖಿಸಲು ಕಾರಣವೇನು? ಜಟಾಯುವಿನ ಮರಣ ವಾರ್ತೆಯನ್ನು ಕೇಳಿ ದುಃಖಿಸಲು ಕಾರಣವೇನು? ಅಯ್ಯ, ನಾನು ಜಟಾಯು ಸಹೋದರರಾಗಬೇಕು. ಹಿಂದೆ ರುದ್ರಾಸುರನ ವಧೆಯ ಕಾಲದಲ್ಲಿ ಒಂದು ಪಥವನ್ನು ಕಟ್ಟಿಕೊಂಡು ಸೂರ್ಯಮಂಡಲದವರೆಗೂ ಆದೆವು. ನನ್ನ ತಮ್ಮನು ಸೂರ್ಯನ ಕಿರಣಗಳಿಂದ ಬಳಲುತ್ತಿರುವುದನ್ನು ನೋಡಿ ಆತನ ಮೇಲೆ ನನ್ನ ರೆಕ್ಕೆಗಳನ್ನು ಪಸರಿಸಿದನು. ನನ್ನ ರೆಕ್ಕೆಗಳು ಸುಟ್ಟು ಈ ಪರ್ವತಾಭಾಗದಲ್ಲಿ ಬಿದ್ದೆನು. ಇಲ್ಲಿಯೇ ಹೋಗುತ್ತಿದ್ದ ನಿಶಾಚರ ಮುನಿಗಳು ಎಂದಿಗೆ ರಾಮದೂತರು ಬಂದು ರಾಮ ಧ್ಯಾನವನ್ನು ಪಾಡುವರೋ ಅಂದಿಗೆ ನಿಮ್ಮ ರೆಕ್ಕೆಗಳು ಪ್ರಾಪ್ತವಾಗುವು ಎಂದು ಹೇಳಿದರು. ರಾಮದೂತರೇ, ನನಗಾಗಿ ರಾಮ ಧ್ಯಾನವನ್ನು ಪಾಡುವಿರಾ? ಆಗಬಹುದು. ರಾಮಗರೆ ಗರೆ ರಾಮಗರೆ ಗರೆ ರಾಮಗರೆ 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 ಗರೆ ರಾಮಗರೆ 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 ರಾಮಗರೆ. ಕಪಿವೀರರೇ, ರೆಕ್ಕೆಗಳು ಮೂಡಿದವು. ನನ್ನಿಂದೇ ಆಗುವ ಸಹಾಯ ಏನಿದ್ದರೂ ಕೇಳಿ ನಡೆಸಿಕೊಡುತ್ತೇನೆ. ಈಗ ಲಂಕಾಪಟ್ಟಣವು ಎಲ್ಲಿರುವುದು ಎಂಬ ವಿಚಾರವನ್ನ ಪಕ್ಷಿರಾಯ ನೀವು ದೂರದೃಷ್ಟಿಯುಳ್ಳವನು. ಆ ಲಂಕಾಪಟ್ಟಣವು ಎಲ್ಲಿರುವುದು ಎಂಬ ವಿಚಾರವನ್ನು ತಿಳಿಸಿದರೆ ಅಷ್ಟೇ ಸಾಕು. ಅಷ್ಟೇ ತಾನೇ? ಸ್ವಲ್ಪ ನಿಧಾನಿಸಿ. ಕಪಿವೀರರೇ, ಇಲ್ಲಿ ಸಮೀಪದಲ್ಲಿ ದಕ್ಷಿಣ ಸಮುದ್ರವಿರುವುದು. ಅದನ್ನು ದಾಟಿ ಹೋದರೆ ಲಂಕಾಪಟ್ಟಣವು ಸಿಗುವುದು. ಅಲ್ಲಿ ಮಾತೆ ಇರುವರು. ನಿಮಗೆ ಮಂಗಳವಾಗಲಿ. ನೀವಿನ್ನು ಹೊರಡಿ, ನಾನಿನ್ನು ಹೋಗುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಬನ್ನಿನೆಲ್ಲ ಕಾರ್ಯಪ್ರವೃತ್ತರಾಗೋಣ. ಜಾಂಬವಂತರೇ, ಈ ಸಾಗರವನ್ನು ನೋಡಿದಿರಾ? ಎಷ್ಟೊಂದು ಅದ್ಭುತವಾಗಿರುವುದು. ಗಗನವತಾಚನೆ ಬಡಗುವೆ ತುಂಗೆ ತರಂಗ ಸಂಗಮೇ. ಗಗನವತಾಚನೆ ಪಳುಕುವ
ಕೊಡುಗುವ ತುಂಗ ತರಂಗ ಸಂಗಮೇ ಗಣಿತ ಪಾನ ನೀರು ಮುತ್ತುರತ್ನ ನವರತ್ನ ವಿಧಮ ಅಗಣಿತ ಪಾನ ಮೇನು ಮುತ್ತುರತ್ನ ನವರತ್ನ ವಿಧಮ ಬಗೆಯು ಪೂಜೆ ಚೊರಿಯ ಬೀರಿ ಅಚ್ಚರಿಯ ಬೀರಿ ಮಹಾ ಅದ್ಭುತ ವರಡು ವರಡು ಕಪಿವೀರರೇ, ಈ ಸಾಗರವು ಎಷ್ಟೊಂದು ವಿಸ್ತೀರ್ಣವಾಗಿರುವುದು. ಇಂತಹ ಸಾಗರವನ್ನು ಯಾರು ಲಂಘಿಸುವರು? ವಿಚಾರ ಮಾಡುವ ಅಂಗದ ಕುಮಾರ, ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವೆನು. ಆಗಬಹುದು. ನಳ, ನೀನಿಲ್ಲಿ ಬಾ. ನೀನೆಷ್ಟು ಗಾವುದಾರಬಲ್ಲೆ? ನಾನು 20 ಯೋಜನ ಆಡಬಲ್ಲೆ. ನೀಲ, ನೀನೆಷ್ಟು ಗಾವುದಾರಬಲ್ಲೆ? ನಾನು 40 ಯೋಜನ ಆಡಬಲ್ಲೆ. 40 ಯೋಜನ ಆರಬಲ್ಲೆ. ತಾತ, ನೀವೆಷ್ಟು ಯೋಜನ ಆರಬಲ್ಲಿರಿ? ಬಿಡು ಅಂಗದ ಕುಮಾರ, ಅವರನ್ನು ಕೇಳಬೇಡ. ನಾನು ಶತಯೋಜನ ಆರಬಲ್ಲೆ. ಆರಿ ಆರಿ ಸುಸ್ತಾಗಿ ಇಲ್ಲಿ ಬಿದ್ದಿರುವನು. ಇದಕ್ಕೆಲ್ಲ ಕಾರಣಭೂತನಾದ ವಾಯುಪುತ್ರನೇ ಸರಿ. ಅವರೇ ಆರಬೇಕು, ಅವರೇ ಹೋಗಬೇಕು. ಅಂಗದ, ನಾವೆಲ್ಲರೂ ಸೇರಿ ಮಾರುತಿಯನ್ನೇ ಪ್ರಾರ್ಥಿಸೋಣ. ಈತನೇ ಸಮರ್ಥನು. ಹೇಳು ಹನುಮ, ಹೇಳು. ಈ ಕಾರ್ಯವು ನಿನ್ನಿಂದಲೇ ಆಗಬೇಕು. ಇದು ಋಷಿಗಳ ಶಾಪ. ನಾನು ಮರೆತೇ ಇದ್ದೇನಲ್ಲ. ನನ್ನಲ್ಲಿರುವ ಶಕ್ತಿಯನ್ನ ಯಾರು ಎಚ್ಚರಿಸುವರೋ ಆಗ ಮಾತ್ರ ನನಗೆ ತಿಳಿಯುವುದು. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ಕಾರ್ಯಕ್ಕೆ ನೀವು ಇಷ್ಟೊಂದು ನನ್ನನ್ನು ಪ್ರಾರ್ಥಿಸಿಕೊಳ್ಳಬೇಕೇ? ವಾನರರೇ, ಶ್ರೀರಾಮನ ಬಾಣವು ಆ ಶತ್ರುವಿನ ಮೇಲೆ ಯಾವ ರೀತಿಯಲ್ಲಿ ವೇಗವಾಗಿ ಚಲಿಸಿ ಬೀಳುವುದೋ ತದೋ ರೀತಿಯಲ್ಲಿ ವಿಸ್ತೀರ್ಣವಾದ ಸಾಗರವನ್ನು ಒಂದು ಸಣ್ಣ ಕೊಳದೋಪಾದಿಯಲ್ಲಿ ದಾಂಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ನೀಚನಾದ ರಾವಣನ ಬಲಾಬಲಗಳನ್ನು ತಿಳಿದು ಬರುವೆನು. ಅವಧಿಯು ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೆ ನೀವೆಲ್ಲರೂ ಇಲ್ಲಿಯೇ ರಾಮಧ್ಯಾನ ಪರವಶರಾಗಿರಿ. ಜೈ ಜೈ ರಘುವೀರ ಸಮರ್ಥ. ಜೈ ರಘುವೀರ ಸಮರ್ಥ. ಲಂಗೆ ಪೇರಿ ವಾರ್ದಯ ಲಂಗೆ ಪೇರಿ ವಾರ್ದಯ ಬರೋದಿಂದು ನೆನೆ ಹರುಚ ಮಾತು. ಲಂಗೆ ಪೇರಿ ವಾರ್ದಯ ಒಂದು ಜಡೀರದ ಸಂಘದವರೆ ತುಂಗ ಬಲದಿನ ಒಂದು ನಿಮಿಷದಿ ಒಂದು ಜನೀರದ ಸಂಘದವ ತುಂಗ ಬಲದಿನ ಒಂದು ನಿಮಿಷ ಅಂಗಿ ಪೇಡಿ ವಾರ್ದಯ ಬರೋದಿಂದು ನೆನೆ ಹರುಚ ಮಾತು. ಅಂಗಿ ಪೇಡಿ ವಾರ್ದಯ ಮಾವ ನಾತ್ಮ ರಾಧಾ ರಾಮನ ಆತ್ಮ ಆದ ರಾಮನ ಮನಾದ ರಾಮನ ಆತ್ಮನಾದರ ಭಾವಾಂತರದಲ್ಲಿ ಸ್ಮರಿಸುವುದಲ್ಲಿ ಭಾವಾಂತರದಲ್ಲಿ ಧರಿಸುತ್ತಲಿ ಜೀವರ ಪದವ ಭಾವವು ಸುಸ್ಥಿರ ಶ್ರೀವರ ಪದರ ಭಾವವು ಹೋಗದಿ ನೆಗೆಯುತ್ತಲು ಹೋಗುವಲ್ಲಿ ಅಂಗಿ ಪೇರಿ ಒದಯ ಬರದಿಂದು ಅನುಜವಾದ ಅಂಗಿ ಪೇರಿ ಒದಯ ಒದಯ ಒದಯ. ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಸುರಕುಲ ಮೊಮ್ಮೆಂಸಿಸಿ ಸುರಕುಲ ಮೊಮ್ಮೆಂಸಿಸಿ
ದಶಾನನ ಪುರವಿಧ ಎಲುಗಿದನು ರಾಮಚಂದ್ರನ ದಯದಿ ದಯದಿ ಚಲೋ ಬಾ ಧಾನವ ಮಂಡಲಯಂತನ ಚಲ್ದ ಧಾನವ ಮಂಡಲಯಂತನ ಚಲ್ದ ಧಾನವ ಮಂಡಲಯಂತನ ಚಲ್ದ ಧಾನವ ಮಂಡಲಯಂತನ ಕಲ್ಲೋ ಲಗಲ ಗಗನ ತಲ್ಲ ಕೆಂಪ ಕೆಂಪ ಕಲ್ಲೋ ಲಗಲ ಮೇಲೆ ಗಗನ ತಲ್ಲ ಕೆಂಪ ಕೆಂಪ ಕಲ್ಲೋ ಲಗಲ ಸುಗನ ತೆರದಿ ಕತಿಯೋ ಲಗ ಸುಗನ ತೆರದಿ ಕಗತಿಯೊಳಗ ಸುಗನ ತೆರದಿ ಕಗತಿಯೊಳಗ ಸುಗನ ತೆರದಿ ಸುಗತಿಯೊಳಗ ಕಗನ ತೆರದಿ ಕಗತಿಯೊಳಗ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಬರುತ್ತದೆ ನಗರವ ಬರುತ್ತದೆ ನಗರವ ಕಣ್ಣದ ಲೆಂಗ ನವನಿದ ಕಂದನ ಲೆಂಗ ಹೊರವ ತಳಪಗಿ ಮದ ಕಳಸ ತತ್ತಿ ತಳಕಳಿ ಗಗನವ ಬೆಳಗಿಲ ತಳಪಗಿ ಮದ ಕಳಸ ತತ್ತಿ
ತಳತಳಿ ಗಗನವ ಬೆಳಗಿದೆ ಹೇಮದ ಕಳಸ ತಳತಳಿಸಿ ಗಗನವ ಬೆಳಗಿದೆ ತ್ರಿಕೂಟ ರಾಮ ತ್ರಿಕೂಟ ತಲದ ಮೇಲೆ ತ್ರಿಕೂಟ ಜಲದ 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 ಮೇಲೆ ಕೊಲೆ ಬದೈ ಕೊನೆ ಪೋಡ ಈ ಪರಿ ಕೊಲೆ ಬದೈ ತನ ಪೋಡಲ ಪರಿ ಗಂಗನ ನವನಿದ ಅಂಜನ ಲಂಗ ಉರವ 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 ಶ್ರೀರಾಮಚಂದ್ರ ಅನಾಥ ರಕ್ಷಕ ಆಪದ್ ಬಾಂಧವ ನಿನ್ನ ಕೃಪಾ ಕಟಾಕ್ಷದಿಂದ ಅಲ್ಲವೇ ನಾನು ಈ ವಿಸ್ತೀರ್ಣವಾದ ಸಾಗರವನ್ನು ಲಂಘಿಸಿ ಇಲ್ಲಿಗೆ ಬಂದಿದ್ದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನ ತಡೆಗಟ್ಟಿದ್ದು, ನಾಗಮಾತೆಯಾದ ಸುರಜೆಯ ಗರ್ವವನ್ನು ಒಡಗಿಸಿದ್ದು, ನನ್ನನ್ನೇ ನುಂಗಲಿ ಬಂದಂತಹ ಸಿಂಹಕಿ ಎಂಬ ರಕ್ಕಸಿಯ ಗರ್ಭದ ಸೂಕ್ಷ್ಮ ರೂಪದಿಂದ ಚಲಿಸಿ ಬೃಹದಾಕಾರವಾಗಿ ಬೆಳೆದು ಆತನ ಒಡಲನ್ನು ಬಗೆದುಕೊಂಡು ಹೊರಗೆ ಬಂದಿದ್ದು ಭಕ್ತ ಪರಾಧೀನ. ಇವೆಲ್ಲವೂ ನಿನ್ನ ಕೃಪಾ ಕಟಾಕ್ಷದಿಂದಲ್ಲವೇ ಪ್ರಭು. ಶ್ರೀರಾಮಚಂದ್ರ, ಈ ನಗರವು ಎಷ್ಟೊಂದು ರಮಣೀಯವಾಗಿರುವುದು. ಈ ನಗರದ ಹೊರಬಾಗಿಲೇ ಈ ರೀತಿ ಶೋಭಾನಮಯವಾಗಿ ಹೊಳೆಯುತ್ತಿರುವಾಗ ಇನ್ನು ಈತನ ಒಳಗಿನ ಅರಮನೆ ಆದರೂ ಅದೆಷ್ಟೊಂದು ಸೌಂದರ್ಯಯುತವಾಗಿರುವುದು ಕಾಣಿನಲ್ಲ. ಇರಲಿ, ಒಳಗೆ ಪ್ರವೇಶ ಮಾಡಿ ತಿಳಿದನು. ಅಲ್ಲದ ಬಲದ ದಿನಕರ ನಾಟ್ಯಂ ಸದಬಡೆಯಿಲ್ಲದೆ ಅಲ್ಲದ ಬವಳದ ತಲೆಬರೆದು ದಿನಕರ ನಾಟ್ಯಂ ಸದಬಡೆಯು ಒಂದಿನ ಕೋಟೆಯು ಒಂದಿನ ಒಳಪು ಚಲ್ಲಿನ ಕೋಟೆಯು ಒಂದಿನ ಒಳಪು ಚಲ್ಲಿನ ಕೋಟೆಯು ಒಂದಿನ ಒಳಪು ಎನಿತು ಗಣತಿಗೆ ಶೋಧಿ ಮುಗಿದಿದೆ ಎನಿತು ಗಣತಿಗೆ ಶೋಧಿ ಮುಗಿದು ನಾಗಲೋಕ ಸುರರಿಗೆ ಸಮನಿಸುವುದು ನಾಗಲೋಕ ಸುರರಿಗೆ ಸಮ ಸೊಗಸ ನಗರ ಇದು ಸೋಗುವುದು ಇದೆ ಸೊಗಸೆ ಇದೆ ಸೊಗಸೆ ಇದೆ ಸೊಗಸೆ. ಜೈ ಜೈ ರಘುವೀರ ಸಮರ್ಥ. ಇದೇನಿದು? ಪುರಪ್ರವೇಶವನ್ನು ಮಾಡೋಣವೆಂದರೆ ಯಾರೋ ರಕ್ಕಸಿಯು ಈ ಅರಮನೆಯ ಬಾಗಿಲಲ್ಲಿ ಮಲಗಿರುವಳಲ್ಲ, ಇವಳನ್ನು ಎಚ್ಚರಿಸದೆ ಕಳ್ಳನ ಹಾಗೆ ಹೋಗುವುದು ನನಗೆ ಉಚಿತವಲ್ಲ. ಈಕೆಯನ್ನು ಎಚ್ಚರಿಸಿ ಇಲ್ಲೇ ಬಲಾಬಲಗಳನ್ನು ಅರಿತು ನಾನು ಒಳ ಪ್ರವೇಶಿಸುವಲ್ಲ. ಅಬ್ಬಬ್ಬಾ, ಬ್ರಹ್ಮದೇವನು ಅದು ಹೇಗೆ ಸೃಷ್ಟಿಸಿದನೋ ಈ ರೂಪವನ್ನು. ನಮ್ಮ ಪಹರೆಯರೆಲ್ಲ ಎಚ್ಚರವಾಗೇ ಇದ್ದಾರೆ. ನಿದ್ರಾಭಂಗ ಯಾರು ಮಾಡಿದ್ದು?
ಆ ಮನ್ಮಥನೇನಾದರೂ ನನ್ನ ಕನಸಿಗೆ ಬಂದಿರುವುದೇ? ಮನ್ಮಥ, ಇಂದು ಬೇಡ, ನಾಳೆ ಬಾ. ನಿದ್ರೆ ಬಾಧಿಸುತ್ತಿರುವುದು. ಬಿಟ್ಟು ಬಹಳ ದಿನವ ಕೂತುಕೊಂಡೇ ನಿದ್ರೆ ಮಾಡುವೇನು? ಯಾರೋ ನನ್ನ ನಿದ್ರಾಭಂಗ ಮಾಡುತ್ತಿರುವರು. ಎಲ್ಲ ಕೋತಿ, ಯಾರೋ ನೀನು? ನಾನಿಲ್ಲಿರುವುದನ್ನು ಲೆಕ್ಕಿಸದೆ ಪುರಪ್ರವೇಶ ಮಾಡಿದ್ದೀಯಲ್ಲ, ಯಾರೋ ನೀನು? ಅಮ್ಮ, ತಾವು ಯಾರು ತಿಳಿಯಲಿಲ್ಲವಲ್ಲ? ನಾನು ರಾವಣ ಸಾರ್ವಭೌಮನಿಂದ ಈ ಪುರದ ರಕ್ಷಣೆಗೆಂದೇ ನೇಮಿಸಲ್ಪಟ್ಟಿರುವ ಲಂಕಿಣಿ. ಓಹೋ, ರಕ್ಕಸಿ, ಆ ನೀಚನಾದ ರಾವಣನ ಸೋದರಿ. ತಿಳಿದುಕೋ, ಈ ಪುರವು ಎಷ್ಟೊಂದು ಸುಂದರವಾಗಿರುವುದು. ತಾಯಿ, ಒಂದಾವತಿ ನಾನು ಇದನ್ನು ನೋಡಬೇಕೆಂಬ ದಾಹ ನನ್ನಲ್ಲಿ ಹೆಚ್ಚಾಗಿದೆ. ಆದ್ದರಿಂದ ತಾವು ಅನುಮತಿಯನ್ನು ಕೊಟ್ಟರೆ ಕ್ಷಣಾರ್ಧದಲ್ಲಿ ಹೀಗೆ ಹೋಗಿ ಹೀಗೆ ಬಂದು ಬಿಡುತ್ತೆ. ಹೀಗೆ ಹೋಗಿ ಹೀಗೆ ಬಂದು? ಹೌದು ಹೌದು ಹೌದು. ಕೇಳೋ, ತ್ರಿಮೂರ್ತಿಗಳಿಗೂ ಅಸಾಧ್ಯವಾದ ಈ ಪುರ ಪ್ರವೇಶ ಈ ಮೂರ್ತಿಯಿಂದ ಸಾಧ್ಯವೇ? ಹೌದಮ್ಮ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿದ್ದರೂ ಇರಬಹುದು. ಆದರೆ ಅವರ ವರಪ್ರಸಾದದಿಂದ ಜನಿಸಿದ ನನ್ನಿಂದ ಅವೆಲ್ಲವೂ ಸಾಧ್ಯ ತಾಯಿ. ಈಗ ನಾವು ಅಮ್ಮ, ಹಾಗಾದರೆ ನೀನು ಪುರ ಪ್ರವೇಶ ಮಾಡಲೇಬೇಕು. ಮಾಡಲೇಬೇಕು ಅಮ್ಮ. ನನ್ನೊಡನೆ ಯುದ್ಧ ಮಾಡು, ನಂತರ ಪುರ ಪ್ರವೇಶ. ಆಗಲೇ ಅಮ್ಮ. ಅಮ್ಮ, ನೀನಾದರೂ ಸ್ತ್ರೀ ತಾಯಿ, ಆಯುಧಗಳನ್ನು ಧರಿಸಿದ್ದೀವಿ. ನಾನು ನಿರಾಯುಧನಮ್ಮ. ಆದರೆ ಒಂದು ಷರತ್ತಿನ ಪ್ರಕಾರ ನಾವು ಯುದ್ಧವನ್ನು ಮಾಡಬೇಕು. ಏನ ಷರತ್ತು? ಅಮ್ಮ, ನೀನು 3 ಬಾರಿ ನನಗೆ ಪ್ರಹಾರವನ್ನು ನೀಡು. ಒಂದು ವೇಳೆ ರಾಮಾನುಗ್ರಹದಿಂದ ನಾನು ಏನಾದ್ರು ಬದುಕುಳಿದಿದ್ದರೆ ಆದರೆ ನಾನು ನಿನಗೆ ಒಂದು ಪ್ರಹಾರವನ್ನು ನೀಡುವೆನಮ್ಮ. ನಾನು ನಿನಗೆ 3 ಪ್ರಹಾರಗಳನ್ನು ನೀಡಬೇಕು. ಹೌದಮ್ಮ. ಬದುಕುಳಿದರೆ ಉಳಿದರೆ ಉಳಿಯುವುದಲ್ಲಿ ಕೂರ ಆಗುವ. ಜೈ ರಘುವೀರ ಸಮರ್ಥ, ಜೈ ಶ್ರೀರಾಮ್, ಜೈ ರಾವಣೇಶ್ವರ. ಒಂದೇ ಹೇಟಿಗೆ ಮಂಗಣ್ಣ. ಜೈ ಶ್ರೀರಾಮ್. ಅಮ್ಮ, ಇನ್ನು 2 ಇರುವುದು, ಕೂರೋ. ಆಗಬಹುದಮ್ಮ. ಜೈ ಶ್ರೀರಾಮ್. ನಿದ್ರೆ ಒಪ್ಪಿರಲ್ಲಿ ಈಗ ರುದ್ರ ತಾಂಡವ. ಜೈ ಶಂಕರ. ಜೈ ಶ್ರೀರಾಮ್. ಅಮ್ಮ, ಇನ್ನು ಕೊನೆಯ ಪ್ರಹಾರ ಉಳಿದಿರುವುದು. ಕೂರು. ಜೈ ಶ್ರೀರಾಮ್. ಶಕ್ತಿಯನ್ನೆಲ್ಲ ಮೀರಿ ಹೊಡೆದರೂ ಬದುಕಿರುವನಲ್ಲ.
ಶ್ರೀರಾಮ್. ಅಮ್ಮ, ಈಗ ನನ್ನ ಪ್ರಹಾರ ತಾಯಿ. ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಹೀಗೆ ಮಾಡಿ ಬಿಡೋಣ, ಹೇಳಿ ಅಮ್ಮ. ರಾಜಿಯಾಗಿ ಬಿಡೋಣ. ಆಗಲೇಮ್ಮ, ಮೊದಲು ನಾನು ನನ್ನ ಅಷ್ಟೇ ಪರಾಕ್ರಮಿ ಅಲ್ಲ. ಕುಳಿತುಕೋಮ್ಮ, ನಿಧಾನವಾಗಿ ಒಂದು ಪ್ರಹಾರವನ್ನು ಮಾಡುತ್ತೇನೆ. ಮದುವೆಯಾಗಿ ಬಿಡೋಣ. ನಂತರ ತಾಯಿ ಕುಳಿತುಕೋಬಾರ್ದೆ. ಕಾಲ ಹಣ ಮಾಡುವುದು ಬೇಡ. ನನಗೆ ಇನ್ನೂ ಬಹಳ ಕೆಲಸಗಳಿರುವು. ನನಗೂ ಕೆಲಸವಿರುವುದು. ನಿಮ್ಮ ದೈವವನ್ನು ನೆನೆಸಿಕೋ ತಾಯಿ. ಗುದ್ದು. ನಿಧಾನವಾಗಿ ಗುದ್ದಬೇಕು. ಜೈ ಶ್ರೀರಾಮ್. ಮಾರುತಿ, ಬ್ರಹ್ಮನ ಶಾಪ ಇಂದಿಗೆ ಫಲಿಸಿತ್ತು. ಇಂದಿನಿಂದ ರಾವಣನಿಗೆ ಅಪಜಯವು, ರಾಮಚಂದ್ರನಿಗೆ ಜಯವು. ಆ ಸಮುದ್ರಕ್ಕೆ ನನ್ನನ್ನು ತಳ್ಳಿಬಿಡು. ಆಗಬಹುದು. ಜೈ ಶ್ರೀರಾಮ್. ಈ ನಗರದ ಪಟ್ಟಣಗಳೆಲ್ಲವನ್ನು ಹುಡುಕಿದಾಯಿತು. ಸೀತಾಮಾತೆಯವರು ದರ್ಶನವಾಗಲಿಲ್ಲವಲ್ಲ, ಏನು ಮಾಡುವುದೀಗ? ಶ್ರೀರಾಮಚಂದ್ರ, ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ತದಗರ ಮನಯ ಚಲಿಸಿದೆ ನಾನು. ಚಿತ್ತದಗರ ಮನಯ ಚಲಿಸಿದೆ ನಾನು, ಸಂಚರಿಸಿದೆ ನಾನು. ಮಾತೆಯ ಕಾಡುವ ವಿಧಿಯ ಯಾವುದೋ, ಸೀತೆಯ ಪಾದವ ನಾನೆಂದು ಕಾಡೆನು. ಮಾತೆಯ ಪಾದವ ನಾನೆಂದು, ಸೀತೆಯ ಪಾದವ ನಾನೆಂದು ಕಾಡೆನು. ಸೀತೆಯ ಕಾಡುವ ವಿಧಿಯ ಯಾವುದೋ ರಾಮ. ಜೈ ಶ್ರೀರಾಮ್. ಆ ರಾವಣನ ಅಂತಃಪುರ ಒಂದಿರುವುದು ಎಂಬುದಾಗಿ ತಿಳಿದೆನು. ಅಲ್ಲಿಯಾದರೂ ಸೀತಾಮಾತೆಯವರು ಇರುಳೇನೋ ಹುಡುಕಿ ನೋಡುವೇನು. ಜೈ ಜೈ ರಘುವೀರ ಸಮರ್ಥ. ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದೇನಲ್ಲ. ಇಲ್ಲಿಯಾದರೂ ಅನೇಕ ಸ್ತ್ರೀ ಪುರುಷರು ಪಾನಮತ್ತರಾಗಿ ವಸ್ತ್ರರಹಿತರಾಗಿ ಮಲಗಿರುವರಲ್ಲ. ಸೀತಾಮಾತೆಯವರು ಸ್ತ್ರೀ ಸಮೂಹದಲ್ಲಿ ನಾವು ನೋಡಬಹುದೇ ಹೊರತು ಇಲ್ಲಿ ನೋಡಲು ಸಾಧ್ಯವೇ? ಏನು ಮಾಡುವುದು? ಆಹಾ, ಧನ್ಯನಾದೆ ಧನ್ಯನಾದೆ ಪ್ರಭು ಶ್ರೀರಾಮಚಂದ್ರ, ಧನ್ಯನಾದೆ. ಜಗನ್ಮಾತೆಯವರ ದರ್ಶನವಾಯಿತು. ನನ್ನ ಜೀವನ ಸಾರ್ಥಕವಾಯಿತು ಪ್ರಭು, ಸಾರ್ಥಕವಾಯಿತು. ಹಾ ರಾಮಚಂದ್ರ, ಇದೇನೋ ಮೋಸಗಾರ, ಆದುದೇ ದುರ್ದೈವವೇ. ಇದೇನೋ ಮೋಸಗಾರ, ಆದುದೇ ದುರ್ದೈವವೇ. ಮಾಯಳು ಸುರಲಾರೆ ನೀದನು. ರಾಮಚಂದ್ರ, ಮಾಯಳು ಸುರಲಾರೆ ನೀದನು. ಕಾಯಗೆಲ್ತು ಬೇಡ ಅಯ್ಯೋ.
ಮೋಸಗಾರ ಆದುದೇ ದುರ್ದೈವವೇ ರಾಮ ರಾಮಚಂದ್ರ ರಾಮಚಂದ್ರ ಜನಕನೋದ ಜನಿಸಿ ಗಣಮಕೇಶನ ಕರವ ಬಿಡಿದು ರಾಮಚಂದ್ರ ಜನಕನೋದಾರ ತಲ್ಲಿ ಜನಿಸಿ ಗಣಮಕೇಶನ ಕರವ ಬಿಡಿದು ತನುಜಗೆ ವಶಳಾಗಿ ತಾನು ರಾಮ ತನುಜಗೆ ವಶಳಾಗಿ ತಾನು ಜನಕ ಸೂತೆಯು ಕವಳಿ ಸಿಗುವಳು ರಾಮಚಂದ್ರ ಜನಕ ಸೂತೆಯು ಕವಳಿ ಸಿಗುವಳು ಆಗಿದೆ ಮೋಸಗಾರ ಆದುದೇ ದುರ್ದೈವವೇ ರಾಮ ರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಈ ಪಾಪ ಕೃತ್ಯವನ್ನು ನೋಡುವುದಕ್ಕೋಸ್ಕರವಾಗಿಯೇ ನನ್ನನ್ನು ಇಲ್ಲಿ ಕಳಿಸಿದ್ಯಾ ಪ್ರಭು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ಪ್ರಭು ಅಮ್ಮ ಸೀತಾಮಾತೆ ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ನೀನು ಈ ನೀಚನಾದ ರಾವಣನ ಏಕಶೈಯಲ್ಲಿ ಮರೆಗಿರುವಲ್ಲಿ ಅಮ್ಮ ಅಮ್ಮ ಜಗನ್ಮಾತಿ ನಿಮ್ಮಂಥವರ ಬಾಡಿ ಹೀಗಾದ ಮೇಲೆ ಸಾಮಾನ್ಯ ಸ್ಥಿರ ಗತಿ ಏನು ತಾಯಿ ಅಮ್ಮ ನಾನೀಗ ಏನು ಮಾಡುವುದು ಏನು ಮಾಡಲಿ ಮಾಡುವುದಿನ್ನೇನು ಒಂದೇ ಬಾರಿಗೆ ಅವರನ್ನು ನಿಗ್ರಹಿಸಲಿ ರಾಮಾಜ್ಞೆ ನನಗಿಲ್ಲ ರಾಮಾಜ್ಞೆ ನನಗಿಲ್ಲ ನಾನೇನು ಮಾಡಲಿ ಅಯ್ಯೋ ನಾನೇನಾದರೂ ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡಿದ್ದೇನೆ ಅಯ್ಯೋ ಶ್ರೀರಾಮಚಂದ್ರನು ಸೀತಾಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಪರೀಕ್ಷಿಸುವ ಎಂಬುದಾಗಿ ಹೇಳಿದ್ದರು ಅವುಗಳನ್ನು ಪರೀಕ್ಷಿಸದೆ ಅನೃತವನ್ನು ಆಡಿದ್ದಕ್ಕೆ ಕ್ಷಮಿಸು ಪ್ರಭು ತಂದೆ ಜಗನ್ಮಾತೆ ಸೀತಾಮಾತೆ ನನ್ನನ್ನು ಕ್ಷಮಿಸದಾಯಿ ಆ ಕುರುಹುಗಳನ್ನು ಒಂದೊಂದಾಗಿ ನಾನು ಈಗ ಪರೀಕ್ಷಿಸುವೆನು ಇಲ್ಲ ಇಲ್ಲ ರಾಮಚಂದ್ರ ನನ್ನನ್ನು ಕ್ಷಮಿಸು ತಂದೆ ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ರಾಮಚಂದ್ರ ಮಚ್ಚಲಾಂಚನವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಮಣಿಗಿಲ್ಲ ಮಾತೆಯುವಳಲ್ಲ ರಾಮ ಶ್ರೀರಾಮಚಂದ್ರ ವಿಧವತ್ವ ತೋರುತ್ತಿದೆ ಎಡದಲೆಯ ಹಿಂದೆ ವಿಧವತ್ವ ತೋರುತ್ತಿದೆ ಎಡದಲೆಯ ಹಿಂದೆ ಮಾತೆ ಇವಳಲ್ಲ ಭುಜಾದ ಇವಳಲ್ಲ ರಾಮ ರಾಮಚಂದ್ರ ರಾಮ ಜಯ ಜಯ ರಘುವೀರ ಸಮರ್ಥ ಮುಂದೆ ಹೋಗಿ ಸೀತಾಮಾತೆಯನ್ನು ಹುಡುಕಲಿ
ಎಲ್ಲಿ ಹುಡುಕಿದ್ರು ಸೀತಾಮಾತೆಯ ದರ್ಶನವಾಗಲಿಲ್ಲವಲ್ಲ. ಏನು ಮಾಡಲಿ? ರಾಮ 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 ಒಡೆಯ ನವದಿಯು ಮುಗಿದುದಿಲ್ದಿಗೆ ತಡೆಯಲಾರೆ ಶೋಗವ. ರಾಮಚಂದ್ರ ಶ್ರೀರಾಮ ಒಡೆಯ ನವದಿಯು ಮುಗಿದುದಿಲ್ದಿಗೆ ತಡೆಯಲಾರೆ ಶೋಗವ. ಜಡಜಗಲ್ದಿಯ ಉಡುಪ ಮುಖಿಗಳ ಜಡಜಗಲ್ದಿಯ ಉಡುಪ ಮುಖಿಗಳ ನಡಜನಿ ಜಡಜಗಲ್ದಿಯ ನಡ ಮುಖಿಗಳ ನಡೆದು ವಿನ ಮಾದಯ ಬಡರಡು ವಿನ ಮಾದಯ ಮಾತಯ ಕಾಣಿರ ಮಾದಯ ಕಾಣಿರ ಮಾತಯ ಕಾಣಿರ ಮಾದಯ ಅಮಮ ಕಾಣ ಭೂಮಿ ಜಾತಯ ಮಮ ಸೀತೆಯ ಅಮಮ ಕಾಣ ಭೂಮಿ ಜಾತಯ ಮಮ ಸೀತೆಯ ಮಮ ಕಾಣೆ ಭೂಮಿ ಜಾತಯ ಮಮ ಕಾಣೆ ಭೂಮಿ ಜಾತಯ ಕಾಣೆ ಕಾಣೆ ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ರಾಮ ಸೀತೆಯ ಕಾಣೆ ಮಾತಯ ಶ್ರೀರಾಮಚಂದ್ರ ಏನು ಮಾಡಲಿ? ಪುರದ ಎಲ್ಲ ನಗರಗಳನ್ನು ಹುಡುಕಿದರೂ ಸೀತಾಮಾತೆಯವರು ದರ್ಶನವಾಗಲಿಲ್ಲವಲ್ಲ. ಎಲ್ಲಿ ಹುಡುಕಲಿ? ಒಂದು ವೇಳೆ ಆ ರಾವಣನೇನಾದರೂ ಸೀತಾಮಾತೆಯವರು ತನ್ನ ಮಾತನ್ನು ಕೇಳಲಿಲ್ಲ ಎಂಬುದಾಗಿ ಸಾಗರಕ್ಕೇನಾದರೂ ಎಸೆದನೆ, ಅಥವಾ ಸೀತಾಮಾತೆಯು ಆ ನೀಚನಾದ ರಾವಣನ ಕಾಟವನ್ನು ತಡೆಯಲಾರದೆ ತಾನೇನಾದರೂ ಆತ್ಮಹತ್ಯೆ ಮಾಡಿಕೊಂಡಿರುವಳೆ, ಅಥವಾ ಸಂಪಾತಿಯೇನಾದರೂ ಸುಳ್ಳು ಹೇಳಿದನೆ? ಯಾವುದನ್ನು ನಂಬಲಿ, ಯಾವುದನ್ನು ಬಿಡಲಿ? ರಾಮಚಂದ್ರ, ನಾನೀಗ ರಿಕ್ತಹಸ್ತನಾಗಿ ಹಿಂದಿರುಗಿದರೆ ಈ ವಿಚಾರವು ಶ್ರೀರಾಮಚಂದ್ರನಿಗೆ ತಿಳಿದರೆ ಆತನು ಪ್ರಾಯೋಪಾಸನೆ ಮಾಡಿಕೊಳ್ಳುವನು. ಲಕ್ಷ್ಮಣ ಸ್ವಾಮಿಯು ಆತನನ್ನೇ ಅನುಸರಿಸುವನು. ಈ ವಿಚಾರವು ಅಯೋಧ್ಯೆಗೇನಾದರೂ ತಿಳಿದಿದ್ದೇ ಆದರೆ
ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರ ಇವರೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುವರು. ನನ್ನೊಡೆಯನಾದ ಸುಗ್ರೀವ ರಾಜ, ನನ್ನ ಕಪಿ ವೀರರೆಲ್ಲರೂ ಸಹ ನಾಶ ಹೊಂದುವರು. ನಾನೊಬ್ಬನು ರಿಕ್ತಸ್ಥನಾಗಿ ಹಿಂತಿರುಗಿದರೆ ಇಂತಹ ಅನರ್ಥಗಳು ಸಂಭವಿಸುವಲ್ಲ. ಈಗ ನಾನು ಏನು ಮಾಡಲಿ? ಎಲ್ಲಿ ಹುಡುಕಲಿ ಸೀತಾಮಾತೆಯನ್ನ? ಮಾಡುವುದೇನನ್ನು? ಈ ತ್ರಿಕುಟಾಚಲದೊಡಗೂಡಿದಂತಹ ಈ ಲಂಕಾ ಪಟ್ಟಣವನ್ನ ನನ್ನ ಈ ಲಂಗೋಲದಿಂದ ಬಂಧಿಸಿ ಶ್ರೀರಾಮಚಂದ್ರನ ಮುಂದೆಯೇ ದೂಡುವೆನು. ಜಯ ಜಯ ರಘುವೀರ ಸಮರ್ಥ. ಮಾರುತಿ, ತ್ರಿಕುಟಾಚಲವನ್ನೊಳಗೊಂಡ ಲಂಕಾಪಟ್ಟಣವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಮಾತೆಯ ದರ್ಶನವಾಗುವುದು. ಆಶ್ಚರ್ಯ, ಪರಮಾಶ್ಚರ್ಯ. ಅಶರೀರವಾಣಿಯಿಂದ ಸೀತಾಮಾತೆಯವರು ಅಶೋಕವನದಲ್ಲಿ ಇರುವಳು ಎಂಬುದಾಗಿ ತಿಳಿದಾಯಿತು. ಅಲ್ಲಿ ಹೋಗಿ ಹುಡುಕುವೆನು. ಜೈ ಜೈ ರಘುವೀರ ಸಮರ್ಥ. ಸಹಿತನೆ ಪರಿತಾಪ ಪಟ್ಟಣವ್ವ, ಸಹಿತನೆ ಪರಿತಾಪ ಪಟ್ಟಣವ್ವ, ಕೋರೆ ಚತುರೆ ಕೋರೆ ಚತುರೆ ಸಹಿತನೆ ಪರಿತಾಪ ಪಟ್ಟಣವ್ವ. ರೂಪವಂತಳ ನಾಮೋದುತ್ತಲಿ ಸೀತಾ ಅದ್ಯಾವ ರೂಪವಂತಳ ನಾಮೋದುತ್ತಲಿ ಸಂತಾಪವ ಕೊಂದಲು ತಾಪವಂತಿರೋ, ಸಂತಾಪವ ಕೊಂದಲು ತಾಪವಂತಿರೋ ಸಹಿತನೆ ಪರಿತಾಪನು ಪಟ್ಟಣವ್ವ. ಸೀತಾ ರಾಗದ ಭೋಗದ ಸ್ವಭರಿಲು ಯಾರ ಜಾನಕಿ, ರಾಗದ ಭೋಗದ ಸ್ವಭರಿಲು ಯಾರದ, ರಾಗದ ಭೋಗದ ಸ್ವಭರಿಲು ಯಾರದ ಸೀತಾ, ರಾಗದ ಭೋಗದ ಸ್ವಭರಿಲು ಯಾರದ, ರಾಗದ ಭೋಗದ ಸ್ವಭರಿಲು ಯಾರದ, ಹೂಗಳು ತಾರಿವೆ ಮಾನಸಕ್ಕೆ, ಹೂಗಳು ತಾರಿವೆ ಮಾನಸಕ್ಕೆ, ಕೋರೆ ಚತುರೆ ಕೋರೆ ಚತುರೆ ಕೋರೆ ಚತುರೆ ಕೋರೆ ಚತುರೆ ಸಹಿತನೆ ಪರಿತಾಪ ಪಟ್ಟಣವ್ವ, ಪಟ್ಟಣವ್ವ, ಪಟ್ಟಣವ್ವ. ಏನೀ ಮನಸ್ಸಿನ ಕಳವಳ? ತ್ರಿಮೂರ್ತಿ ಶಕ್ತಿ ದೇವತೆಗಳಿಂತಲೂ ಅತಿ ರೂಪವತಿಯಾದ ಹೆಂಡತಿ ಮಂದೋದರಿ ಇದ್ದರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಪ್ರತಿದಿನವೂ ಮೃಷ್ಟಾನ್ನವನ್ನು ಬೋಧಿಸಿದರೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಅಂಸತೂಲಿಕಾ ತಲ್ಪದೋಳ್ ಪವಡಿಸಿದರೂ ಸುಖ ನಿದ್ರೆ. ಅದ್ಯಾವ ಪ್ರೀತಿ, ಅದ್ಯಾವ ಶಕ್ತಿ ನನ್ನನ್ನು ತಡೆ ಹಿಡಿದಿದೆ?
ಜಾನಕಿಯನ್ನು ಕರೆತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ಲನಾದ ಜಾನಕಿಯನ್ನು ನೋಡದೆ ನೊಂದಿದೆ ಈ ನನ್ನ ಮನ. ಆಕೆಯನ್ನು ಹೋಗಿ ಈಗಲೇ ಬಲಾತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ. ಸುಮ್ಮನಿರಲೇ ದಹಿಸುತ್ತಿದೆ. ಏನೇ ಆಗಲಿ ಗುರಿಯನ್ನು ಸಾಧಿಸಲೇಬೇಕು. ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ನಳಿನಾಕ್ಷಿಯನ್ನು ಮಾತನಾಡಿಸಿ ಆಕೆಯೊಂದಿಗೆ ಸರಸ ಸಲಾಪದ ಮಾತುಗಳನ್ನಾಡಿ ಆಕೆಯ ಮನಸ್ಸನ್ನು ಒಲಿಸಿಕೊಳ್ಳಲೇಬೇಕು. ಆ ಜಾನಕಿಯನ್ನು ಕರೆತಂದ ಆರಾಧ್ಯ ನಾನು ಆಕೆಯನ್ನು ಮಾತನಾಡಿಸಲೇ ಇಲ್ಲ. ಆಕೆಯು ನನ್ನ ವಿಷಯದಲ್ಲಿ ಕುಪಿತಳಾಗಿರಬಹುದು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಮನೋಜ ಸರಗತಿಗನುಪಮವೈ ಮನೋಜ ಸರಗತಿಗನುಪಮವೈ ವಿನಯ ರೈತ ಸುಮ ಶರಗಳ ಬಾಧಿಪ ವಿನಯ ರೈತ ಸಮ ಶರಗಳ ಬಾಧಿಪ ಮನೋಜ ಸರಗತಿಗನುಪಮವೈ ಕ್ರೂರ ಮಾರನೆನ್ನ ಕ್ರೂರ ಮಾರನೆನ್ನ ಮನಸಾರ ಕೊಲ್ಲನೀಗ ಮುನ್ನ ಕ್ರೂರ ಮಾರನೆನ್ನ ಮನಸಾರ ಕೊಲ್ಲನೀಗ ಮುನ್ನ ಕ್ರೂರ ಮಾರನೆನ್ನ ಸೇರುಗಳ ಬಳ್ಳ ಬಂದು ತರುಷ ಸೇರುಗಳ ಬಳ್ಳ ಬಂದು